ಇಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, 2 ಪ್ರಮುಖ ಖಾತೆಗಳಿದ್ದಾವೆ. ಈ ಒತ್ತಡದ ನಡುವೆ ಅದು ಪಕ್ಷ ಸಂಘಟನೆ ಐ ಥಿಂಕ್ ಇದು ಪಕ್ಷ ತೀರ್ಮಾನ ಮಾಡುತ್ತೆ. ಇದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ. ಯಾರೇ ಏನೋ ಒಂದು ಅಭಿಪ್ರಾಯ ಕೊಟ್ಟಾಗ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡತಕ್ಕಂಥದ್ದು ನಿಮಗೂ ಅದು ನೀವು ಮಾಡ್ತೀರಿ. ಮಾಡಿದಾಗ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಹೇಳಿದರು, ಈಗ ನಾನೇನೋ ಒಂದು ಹೇಳಿರ್ತೀನಿ, ನೀವು ಅವ್ರಿಗೆ ಹೋಗಿ ಏನೋ ಒಂದು ಕೇಳಿರ್ತೀರಿ, ಪಾಪ ಅವರೇನೋ ಒಂದು ಆನ್ಸರ್ ಮಾಡ್ತಾರೆ ಅಂತ. ಇದಕ್ಕೆ ನಾನು ಹೋಗೋದಿಲ್ಲ. ಇದೆಲ್ಲ ತೀರ್ಮಾನ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರದ ನಾಯಕರು ಮಾಡ್ತಾರೆ. ಅದಕ್ಕೆ ನಾನು ಇದಕ್ಕೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಬದಲಾವಣೆ ಮಾಡುವಂತಹ ಸಂದರ್ಭ ಸನ್ನಿವೇಶ ಇದೆ ಕಾಂಗ್ರೆಸ್. ಅದು ಪಕ್ಷ ತೀರ್ಮಾನ ಮಾಡುತ್ತೆ. ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಬಿಟ್ಬಿಡಿ ಅದನ್ನ. ಪಕ್ಷ ತೀರ್ಮಾನ ಮಾಡುತ್ತೆ. ಪಕ್ಷ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಆ ಹೇಳಿಕೆಗಳಿಗೆ ನಾನು ನಿಮಗೆ ಉತ್ತರ ಕೊಡ್ತೇನೆ. ನೀವು ಇನ್ಮೇಲೆ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಆ ಹೇಳಿಕೆಗಳಿಗೂ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಪಕ್ಷ ಹೈಕಮಾಂಡ್ ಇದೆ. ಪಕ್ಷ ಹೈಕಮಾಂಡ್ ಒಳ್ಳೆ ತೀರ್ಮಾನ ಮಾಡುತ್ತೆ. ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆ ತೀರ್ಮಾನಗಳನ್ನು ಅವ್ರಿಗೆ ಬಿಡುತ್ತೆ. ಅದು ಎಲ್ಲರೂ ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ. ಹೈಕಮಾಂಡ್ ನಾಯಕರು ನೀವು ಎಷ್ಟೇ ಕೇಳಿದ್ರೇನು ಹೈಕಮಾಂಡ್ ವೇಣುಗೋಪಾಲ್ ಅವರು ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ 6 ತಿಂಗಳಿಗೆ ಬದಲಾವಣೆ ಮಾಡ್ತೀವಿ, ಅದನ್ನ ಪತ್ರ ಆಯ್ತು. ಅದು ವೇಣುಗೋಪಾಲ್ ಅವರು ಉತ್ತರ ಕೊಡ್ತಾರೆ, ತಗೊಳ್ಳಿ ಹೈಕಮಾಂಡ್ ಅವರಿಗೆ. ನೀವು ಯಾಕೆ ತಲೆ ಕೆಡಿಸ್ಕೋತೀರಾ? ನೋ ಪ್ರಾಬ್ಲಮ್. ರಾಜಣ್ಣವ್ರು ಅದನ್ನ ಹೇಳ್ತಾ ಇದ್ರು, ಈಗ ನಮ್ಮಿಂದ ಗೊಂದಲ ಇಲ್ಲ, ಹೈಕಮಾಂಡ್ ಗೊಂದಲ ಇದೆ. ಅವ್ರು ಹೇಳಿದ್ರು, ಈಗ ರಾಜಣ್ಣ ಅವ್ರು ಹೇಳಿದ್ರೇನು ಒಂದೇ, ಮದಣ್ಣವ್ರು ಹೇಳಿದ್ರೇನು ಒಂದೇ. ವೇಣುಗೋಪಾಲ್ ಅವ್ರು ಏನು ಹೇಳಿದಾರೆ ಅದು ಹೈಕಮಾಂಡಿಗೆ ಅವ್ರು ಮಾತಾಡ್ಕೊಳ್ತಾರೆ. ಬಿಕಾಸ್ ಅವರೆಲ್ಲ ರಾಷ್ಟ್ರದ ನಾಯಕರು, ಅಡ್ಮಿನಿಸ್ಟ್ರೇಷನ್ ಎಲ್ಲ ನೋಡ್ತಾರೆ ಪಕ್ಷದ್ದು, ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಏನು ತೊಂದರೆ ಏನಿಲ್ಲ. ಬಿಜೆಪಿ ಹೇಳ್ತಿದ್ದಾರೆ, ಈಗ ಕಾಂಗ್ರೆಸ್ ಒಡೆದ ಮನೆ ಆಗಿದೆ, ಗೊಂದಲದ ಗೂಡಾಗಿದೆ. ಅವ್ರಿಗೆ ಎಷ್ಟು ಕಿಟಕಿ ಇದಾವೆ, ಎಷ್ಟು ಬಾಗಿಲಿದಾವೆ ಎಣ್ಸ್ಕೊಂಡ್ ಬರಕ್ಕೆ ಹೇಳ್ರಿ ಫಸ್ಟ್ ಅವ್ರ ಮನೆಗೆ. ನಮಗಿರೋದು ಒಂದೇ ಬಾಗಿಲು, ಅದು ಡೆಲ್ಲಿ ಹೈಕಮಾಂಡು. ಅವರಿಗೆ ಊರು ತುಂಬ ಇದಾವೆ ಬಾಗಿಲು. ಅದಕ್ಕೆ ಅವರು ಬೇಡ ಮಾತಾಡೋದು. ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು? ಅವರಿಗೆ ನಮ್ಮ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ಮೇಲೆ ನಮಗೂ ಅವ್ರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇರಲ್ಲ ಅಂತ ಹೇಳಿ ಬಂದ್ಬಿಡುತ್ತೆ. ಬೇಡ, ಅವ್ರ ತಲೆನೋವು ನೋಡ್ಕೊಂಡ್ರೆ ಸಾಕು. ಅವ್ರು ಎಷ್ಟೇ ಇದಾವೆ ಬಾಗಿಲು ಅಂತ ಎಣಿಸ್ಕೊಳ್ಳಿ. ಅವ್ರ ಕಾಲ ಅವ್ರವ್ರೇ ಎಳ್ಕೊಂತಾರೆ, ಸರ್ಕಾರ ಬೀಳೋ ಹಂತಕ್ಕೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಈಗ ಅವ್ರಿಗೆ ಯಾರಿಗೆ ಅನ್ವಯ ಆಗ್ತಾ ಇದೆ ಅಂದ್ರೆ ಅವ್ರ ಅನುಭವದ ಮೇಲೆ ಬಿಜೆಪಿ ಅವ್ರು ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಬೆಳಗ್ಗೆಯಿಂದ ರಗಳ ಇರೋದೇ ಅವ್ರದ್ರಲ್ಲಿ, ನಮ್ದ್ರಲ್ಲ. ಬೆಳಗಾವಿ ರಾಜಕೀಯದಿಂದ ಸರ್ಕಾರಕ್ಕೆ ಕಂಟಕ ಅನ್ನೋದು ಆರೋಪ ಮಾಡ್ತಾ ಇದ್ದಾರೆ. ಏನ್ ಬೆಳಗಾವಿ ರಾಜಕೀಯ ಇಲ್ಲ, ಇಲ್ಲಿರೋದು ಒಂದೇ ಒಂದು ಕಾಂಗ್ರೆಸ್ ರಾಜಕೀಯ. ಕಾಂಗ್ರೆಸ್ ರಾಜಕಾರಣ ಮಾತ್ರ ನಡೆಯೋದಿಲ್ಲ. ಸರ್, ಕಳೆದ ಸರ್ಕಾರದಲ್ಲೂ ಮೈತ್ರಿ ಸರ್ಕಾರದಲ್ಲೂ ಕೂಡ ಬೆಳಗಾವಿ ಜಿಲ್ಲಾ ರಾಜಕಾರಣ ಪ್ರಮುಖವಾಗಿ ಪ್ರಸ್ತಾಪ ಆಯಿತು. ಆ ಮೂಲಕ ಸರ್ಕಾರ ಪತನ ಅನ್ನೋದು. ಈ ಸನ್ನಿವೇಶದಲ್ಲಿ ಕೂಡ ಬೆಳಗಾವಿ ಜಿಲ್ಲಾ ರಾಜಕಾರಣ ವಿಚಾರವೇ ಮುಂಚೂಣಿಗೆ ಬಂದಿದೆ ಅನ್ನುವಂಥದ್ದು. ಅದು ದಟ್ ಟೋಟಲ್ ಅವಾಗ ಇರ್ತಕ್ಕಂಥದ್ದು ಕೋಲಿಷನ್. 2 ಹೈಕಮಾಂಡ್ ಇರ್ತದೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಕೊಲಾಪ್ಸ್ ಆದಾಗ ಸರ್ಕಾರಗಳು ಬೀಳೋದು ಸಹಜ. ಇಲ್ಲಿ ಹಂಗೆ ಬರೋದಿಲ್ಲ. ಇಲ್ಲಿ ಒಂದೇ ಹೈಕಮಾಂಡ್. ಇಲ್ಲಿ ಸರ್ಕಾರಕ್ಕೆ ಯಾವುದೇ ಥರದ ಎಫೆಕ್ಟ್ ಆಗೋದೇ ಇಲ್ಲ. ಅದನ್ನು ಹೈಕಮಾಂಡ್ ಅವ್ರು ಚೆನ್ನಾಗಿ ರೀತಿಯಲ್ಲಿ ನಿಭಾಯಿಸ್ತಾರೆ. ಕಾಂಗ್ರೆಸ್ ಅಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಗೊಂದಲ ಯಾವಾಗಲೂ ಅಷ್ಟೇ. ನಾ ಹೇಳ್ತಾ ಇದ್ದಿಲ್ಲ, ಗೊಂದಲ ಮಾಧ್ಯಮದಲ್ಲಿ ಸೃಷ್ಟಿ ಜಾಸ್ತಿ ಆಗ್ತದೆ. ಅದು ನಾನು ನಿಮಗೆ ಉತ್ತರ ಕೊಟ್ಟಾಗ, ಅದಕ್ಕೆ ಇನ್ನೊಬ್ರು ಉತ್ತರ ಕೊಟ್ಟಾಗ ಹಂಗೆ ಆಗ್ತದೆ. ಆದರೆ ಕಾಂಗ್ರೆಸ್ ಪಕ್ಷದೊಳಗೆ ಏನೇ ಗೊಂದಲ ಇದ್ರೇನು ಕೂಡ ಅದನ್ನು ಹೈಕಮಾಂಡ್ ನಿಭಾಯಿಸ್ತಕ್ಕಂಥ ಶಕ್ತಿ ಹೈಕಮಾಂಡಿಗಿದೆ. ಸಿದ್ದರಾಮಯ್ಯ ಅವರು ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಮಗೂ ಎಲ್ಲ ಕೆಲಸ ಕೊಟ್ಟಿದ್ದಾರೆ. ನಾವು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಧ್ಯಕ್ಷ ಸ್ಥಾನ ಅಂಗಡಿಯಲ್ಲಿ ಸಿಗಲ್ಲ, ಮಾರಾಟದ ವಸ್ತು ಅಲ್ಲ ಅಂತ ಹೇಳಿದ್ದಾರೆ. ಅದು ಸತ್ಯನೇ, ಇಲ್ಲ ಅಂತ ಹೇಳಲ್ಲ. ಅದು ಹೈಕಮಾಂಡ್ ಅವ್ರ ಹತ್ರ ಇರ್ತದೆ. ಅದು ಹೈಕಮಾಂಡ್ ಅವ್ರು ಮಾಡ್ತಾರೆ ಅದನ್ನು. ಇಟ್ಸ್ ಎ ವೆರಿ ಇಂಪಾರ್ಟೆಂಟು. ಬಿಕಾಸ್ ಒಂದು ಪಕ್ಷ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದರು, ನನ್ನ ಡಿ ಕೆ ಶಿವಕುಮಾರಿಂದ ಅಲ್ಲ ಅಧಿಕಾರಕ್ಕೆ ಬರೋದು, ಇದು ಎಲ್ಲ ಕಾರ್ಯಕರ್ತರು ಮತ್ತು ಪಕ್ಷದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಅದು ಸಾಧ್ಯ ಅಂಥೇಳಿ ಅದನ್ನು ಹೈಕಮಾಂಡ್ ಅವರು ಸೂಕ್ಷ್ಮವಾಗಿ ನೋಡಿಕೊಂಡು ತೀರ್ಮಾನಗಳನ್ನು ಯಾವತ್ತೂ ಕೂಡ ಆ ಹಂತದಲ್ಲಿ ಅವ್ರು ತಗೊಳ್ತಾರೆ.